ವೆಲ್ಕಮ್ ಗೈಸ್ ಡೇ 68 ವ್ಲಾಗಿಗೆ ಸ್ವಾಗತ. ಇವಾಗ ನೈಟ್ ಚಾಲೂ ಮಾಡತ್ತಿದೆ. ಸೊ ಇವಾಗ ಏನದಂದ್ರೆ ನಿನ್ನ ಗಾಡಿ ತೊಗೊಂಡಿದ್ದೆವು. ಸೊ ಗಾಡಿ ಬಗ್ಗೆ ನಮ್ಮ ಪಪ್ಪ ಮಮ್ಮಿ ಕೇಳರಿ ಒಪಿನಿಯನ್ ಪೂರ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಗೈಸ್. ಸರ್ಪ್ರೈಸು. ಸೊ ನಿನ್ನಿನ ವಿಡಿಯೋದಾಗ ಪೂರ್ತಿ ಹಾಕಿಲ್ಲ, ಇವತ್ತಿನ ವಿಡಿಯೋದಾಗ ಪೂರ್ತಿ ಆಗ್ತಾ. ಆ್ಯಂಡ್ ನೋಡ್ರಿ ನಡ್ರಿ ಕೇಳ ಬರ್ರಿ ಅದಕ್ಕೆ ಮೂಲ ಫಸ್ಟ್ ಕಾರಣ ಯಾರ ಅಂದ್ರೆ ಇವ್ರ ನೋಡ್ರಿ. ಗಾಡಿಗೆ ಎಲ್ಲ ಈಸ್ ದಿನ ಗೊತ್ತಿದ್ರು ಯಾರಿಗ್ ಬಿ ಹೇಳಿಲ್ಲ. ಎಲ್ಲ ಒಳಗೆ ಮನಸ್ಸಿನಾಗೆ ಇಟ್ಕೊಡಿ. ಇವ್ರೇ ನೋಡ್ರಿ ನೋಡ್ರಿ ನಮ್ಮ ಪಪ್ಪ ಟಿವಿ ಚಾಲು ಮಾಡೋದಕ್ಕೆ. ಆ್ಯಂಡ್ ಫಸ್ಟ್ ಇವ್ರಿಗೆ ಗೊತ್ತಿತ್ತು ಇವ್ರಿಗೆ, ಬಟ್ ನಮಗೆ ಹೇಳಿಲ್ಲ. ಗೊತ್ತಿದ್ದಿಲ್ಲ ಫಸ್ಟ್ ನಿನ್ಗೆ ಗೊತ್ತದ. ಸರ್ಪ್ರೈಸ್ ಗಿಫ್ಟ್ ಸರ್ಪ್ರೈಸ್ ಮಾಡ್ಯಾರ ನೋಡ್ರಿ. ಗಾಡಿ ಇಲ್ಲ ಹಚ್ಚಿದ. ಸೊ ನೋಡ್ರಿ ಇನ್ನೊಂದು ಗಾಡಿ ಅಲ್ಲದ, ಕಾರ್ ಅಲ್ಲದ, ಅದ್ರ ಬಾಜು ಇನ್ನೊಂದೇನದ ಗಾಡಿ ಅದ. ಏನದ? ಹಾ ಇದು ಅಮ್ಮರು ಹುಡುಶ್ಯಾರ ಸೀರಿ ಅಕ್ಕೋ ಸೀರೆ. ಸೊ ಗೈಸ್ ನಿನ್ನ ಹೋಗಿದ್ದೇವು ನೋಡ್ರಿ. ಹೋಗಿದ್ದೇವು ಅಲ್ಲಿ ನಮ್ ಸರ್ ಮನೆಗೆ ಹೋಗಿದ್ದೇವು. ಅವಾಗ ಹುಡುಚಾರ ಇದು ಸೀರೆ ಪೋರ್ಕಾ ಹೊಲಿಸ್ಕೊಂಡು ಉಟ್ಕೋತಾರ ಮೇಡಮ್ ಅಮ್ಮರೇ. ಕಂಪಲ್ಸರಿ ಉಟ್ಕೊಂಡು ನಿಮ್ ಊರಿಗೆ ಬರ್ತಾವ ಒಂದಿನ ಮತ್ತೆ ಬರ್ತೀವ್ರಿ ಅಮ್ಮವ್ರೆ ಮೇಡಮ್ ಅವ್ರಿ. ಅಂಡ್ ಹೋಗಿದ್ಯೋ ನಿನ್ ಸರ್ ಕಡೆ ಹೋಗಿದ್ಯೋ. ಪಂಚಮಿ ಹಬ್ಬದು. ಸೊ ರಾಖಿ ಹಬ್ಬದು ಪಂಚಮಿ ಹಬ್ಬದು ಫಸ್ಟ್ ಇದೆ ಸೀರೆ ನೋಡ್ರಿ. ಅಂಡ್ ನೋಡ್ರಿ ನಿನ್ನ ಹೋಗಿದ್ಯೋ, ಗಾಡಿ ಬಿ ತಗೊಂಡಿದ್ಯೋ, ಹಂಗೆ ಸರ್ ಕಡೆ ಬಿ ಮನೆಗೆ ಹೋಗಿದ್ದೆವು. ಅಂಡ್ ಅವಾಗ ಏನ್ ಮಾಡ್ಯಾರ ಅಂದ್ರೆ ಇವರು ಸೀರೆ ಉಡಿಸ್ಯಾರ್ರಿ ಈಗ. ಫಸ್ಟ್ ಟೈಮ್ ಹೋಗಿದ್ದೇವಿಲ್ಲ, ಅದಕ್ಕೆ ಮಾಡ್ಯಾರ. ಗಾಡಿ ಬಗ್ಗೆ ಏನ್ ಹೇಳ್ತೀರಿ? ಗಾಡಿ ಬಗ್ಗೆ ಅಂದ್ರ ಗಾಡಿ ಇಲ್ಲದ ನೀವ್ ಹೇಳ್ರಿ. ನಮ್ಮ ಮಗ ನನ್ಗೇನು ಗೊತ್ತೇ ಇಲ್ಲ. ಬಾ ಪಪ್ಪ ಅಂದನು, ಹೋಲೆವು, ಹೋಯ್ತಿಲ್ಕೆ ಏನ್ ಮಾಡ್ತೀರಿ? ಹೋಯ್ತಿಲ್ಕೆ ಶೋರೂಮ್ದಾಗ ಹೋಯ್ತು ನಿಂದಿಲ್ದರು ಕಾರು. ಹೋಯ್ತಿಲ್ಕೆ ನಾವು ಏಕದಮ್ ಶಾಕ್ ಆಗು ಪೂರಾ. ಗೈಸ್ ನೋಡ್ರಿ ಏಕದಮ್ ಶಾಕ್ ಆದರು ಅಂತ. ದೀಪಾವಳಿ ತಗೊಂಬರಿಂದ ಗಾಡಿ. ನಿಮ್ ಪ್ಲಾನ್ ದೀಪಾವಳಿ ದೀಪಾವಳಿಗಿತ್ತು. ಇಷ್ಟೆಲ್ಲ ಮಾಡಿ ಟ್ರೈನಿಂಗ್ ಪಟ್ಟಿದ್ ಯಾರು? ಇವ್ರು ಯಾರಿಲ್ಲ ಸರ್ ಬಳಿ ಎಡಿಟ್ ಮಾಡ್ತಾರ. ಸರ್ ನಾನೊಂದು ನೆನಪಿನ ಫ್ಯೂಚರ್ ಇರ್ತದ, ಇನ್ನೊಂದು ತಪ್ಪಕ್ಷ ಅಂತ ಹೇಳ್ಯಾರ. ಸರ್ರಿಗೆ ಯಾವಾಗ ಬಿ ಧನ್ಯವಾದಗಳು. ಸರ್ ಖೂನ ಐತಿದ ಖೂನ ಕೊಟ್ರ, ರೊಕ್ಕ ಇರಲ್ಲ ಅಕ್ಷೆ ಏನಾರ ಒಂದು ಖೂನ ನಮ್ ಸರ್ ಇಸ್ಕೊಟ್ರ. ಸರ್ರಿಗೆ ಧನ್ಯವಾದ ಗೈಸ್. ನೋಡ್ರಿ ಅಂಡ್ ಖುಷಿ ತೋಲ್ ಖುಷಿ ಆಗ್ಯದ. ನೀವು ದೀಪಾವಳಿ ತಗೊಂಬರಿದ್ದಿದ್ರಿಲ್ಲ? ದೀಪಾವಳಿ ತಗೊಂಬರಂದ ಈಗ ಸರ್ ಹೇಳ್ಯಾರ ತಕೋ ಅಕ್ಷಯ ನೀವು ಸಲಕ್ ತಕೊಳನ. ಸರ್ ಮಾತು ತಗೊಂಡ್ಬಿಟ್ಟಿಲ್ಲ. ಚಂದೆ ಆಗ್ಯದ. ದೀಪಾವಳಿ ಬಿ 2-3 ತಿಂಗಳದಾಗದ. ಗಾಡಿ ಸಿಕ್ಕಿತು, ಚಂದೆ ಐತಿ. 3 ತೈಲ್ ಪೂಜೆ ಆಗ್ಯದ ಪೂರ. ನಾಲ್ಕು ತೈಲ. ಫಸ್ಟು ಜರ್ನ ನರಸಿಂಹಸ್ವಾಮಿ ಬಲ್ಲಿ, ಸೆಕೆಂಡು ಶಿಮಿನಾಗಣ ಟೆಂಪಲ್ ಇವತ್ತು. ಆ್ಯಂಡ್ ಹನುಮಂದಿರ ಗುಡಿ ಹಚ್ಚಳಕಪ್ಪವ್ರು. ಅಂಡ್ ತರಡಿಲ್ ನಮ್ಮ ಊರ್ ಗೈಬು ಸಾಹೇಬ್ ಬೀರ್ ಬಲ್ಲಿ 4 ಸೈಲ್ ಪೂಜೆ ಆಗ್ಯದ. ಅಂಡ್ ಮೈಲಾರ್ ಮಾರ್ತಂಡಿ ಮೈಲಾರ್ ಮಲ್ಲಣ್ಣ ಹೋಗದ. ನೋಡ್ರಿ ನಾನು ಮೈಲಾರ್ ಮಲ್ಲಣ್ಣ ಹೋಗದ ಕನ್ಸದ. ನಾ ಹೊರಡಿ ಊರ್ ಮಗಳಿದ್ದ ಹೊರಡಿ ಸ್ಮರ್ಕಾದ್ರೆ ಹೋಗ್ಬೇಕಂತ ವಿಚಾರದ ಕನ್ಸ್ಕೊಂಡ್ರೆ ಹೋಯ್ತಲ್ರಿ. ನೋಡ್ರಕ್ಕ ಗೊರೋಡಿಗೆ ಬಿ ಹೊಸ ಗಾಡಿ ಮೇಲೆ ಅಕ್ಕೋ ಇನ್ನೊಂದ್ ಮಾತಿವ್ರ ಗಾಡಿ ಮೇಲೆ ಕುಂತಿಲ್ಲ. ಇನ್ನ ತನಕ ಗಾಡಿ ತಂದಿದ್ವಿ. ಮೈಲಾರ್ಕ್ ಹೋಗಿ ಬಂದ್ಮೇಲೆ ಕೂಡ್ತಾ ಅಂದಾಳ ನಮ್ಮ ಮನ್ಯಾಗ. ಮೈಲಾರ್ಕ್ ಹೋಗಿ ತೋರ್ಸ್ಕೊಂಡು ಬರ್ತಾ ದೇವ್ರ ಅವ್ರ ಗಾಡಿ ದರ್ಶನ ಮಾಡ್ಕೊಂಡು ತೋರ್ಸ್ಕೊಂಡ್ ಬಂದ್ ಕೂಡ್ ಅವಾಗೆ ಗಾಡಿ ಮೇಲೆ ಕೂಡ್ತಾಳ ಅಂತ ಅಯ್ಯತನ. ಬಸ್ಸಿಗೆ ಹೋಯ್ತೆ ದೇವ್ರಿಗೆ ನಡೆದ್ರೆ ಗಾಡಿ ದೇವ್ರಿಗೆ ಹೋಗಪ್ಪನ್ನೇ ಗಾಡಿ ಮೇಲೆ ಕೂಡದ.
ನೋಡ್ರಿ ಬೀದರ್ನಿಂದ ಕೂಡ ಅಂದ್ರೆ ಕುಂತಿಲ್ಲ ಕಾರ್ನ ಕುಂತು ಬಂದಳು ಕಾರಣ ಕುಂತಿ ನಾನು ನಡ್ಸೋನಿ ತಲೆ ತಿಂದಿಟ್ಟಳು ಹಳ್ಳು ನೋಡಿ ಟ್ರಾಫಿಕ್ ಅದ ಟ್ರಾಫಿಕ್ ಫುಲ್ 7, 7:30, 8, 8:30 ಇವಾಗ ಲೇಟ್ ಆಗಿತ್ತು 8 ಆಲತ್ತಿತ್ತು ಸರ್ ಮನೆಗೆ ಬಿಡ್ಲಕ್ಕ ಟ್ರಾಫಿಕ್ ಜಾಸ್ತಿ ಇತ್ತು 20 ಆದ್ರೆ ಗಪ್ ಹುಡುಕಿ 20 ಆದ್ರೆ ಗಪ್ 20 ಎವರೇಜ್ ಓಡಿಸಿದ್ರೆ ಅದಕ್ಕ ಜಾಸ್ತಿ ಆದ್ರೆ ಕಂಟ್ರೋಲ್ ನೋಡ್ರಕ್ಕ 20ಕ್ಕಿಂತ ಜಾಸ್ತಿ ಹೋದ್ರು ಬೈಯದೆ ಅಂತ ಗೈಸ್ ನೋಡ್ರಕ್ಕ ನೋಡ್ರಿ ಇಲ್ಲ ರೈಟ್ ಗಾಡಿ ತಕೊಡಿ ನಾವು ಒಳಗೆ ಕುಂತಾರ ನೋಡ್ರಿ ಗಾಡಿ ಹೆಂಗೆ ಕಾಣಪ್ಪದು ಅಂತ ಗಾಡಿ ತಕೊಡೋನು ಆ್ಯಂಡ್ ನಾವು ಟಿವಿ ತರ್ತಾ ಅಂತ ಹೇಳಿದಾಗ ಒಂದು ಟಿವಿ ತರ ಮೀಟ್ ಸಣ್ಣದು ಈಟೆ ಏಟ್ ಬೇಕು ಏಟ್ ಅಂತ ಪೂರ ಈಟ್ ಬೇಕಂತ ಅಂದ್ರೆ ಪೂರ ಈಗ ಇಲ್ಲಿನೇ ಇಲ್ಲಿ ತನ ಇದ್ರೆ ಸಾಕು 55 ಅದೇ ಮತ್ತೆ 55 ಇಂಚ್ 50 ಇಂಚಿನ ಮ್ಯಾಲ ಬೇಕಂತ ಸೊ ನೋಡ್ರಿ ನನ್ನ ಕೈಲಿ ಏನ್ ಬಿ ಆಗಲ್ಲ ಅಂತ ಇದು ಎಷ್ಟನೇದ 68ನೇ ಆಗದ ಸೊ ನೋಡ್ರಿ ಗೈಸ್ ಏನಾಗ್ತದ ಅಂತ ಅಂಡ್ ಇವತ್ತು ಅಳಿಕೆಡ್ಕೊ ಹೋಗ್ಯಾರ ಅಳಿಕೆಡ್ಕೊ ಬಂದಾರ ಸೊ ನೀವೆಲ್ಲ ನೋಡ್ಬೋದು ಆ್ಯಂಡ್ ನಿನ್ನ ಓಡಾಡ್ದೀವಿ ಮಾಡಿದೀವಿ ಎಲ್ಲ ಆಯ್ತು ಇವತ್ತಿನ ರಿಯಾಕ್ಷನ್ ಲಿಸ್ಟ್ ಯಾವ್ದು ರಾಕಿ ತಂದ ಈಗ ತೋರ್ಸಲ್ಲ ಅಯ್ಯ ರಾಕಿ ತರ್ಲಕ್ಕೆ ಹೋಗಿರು ಆ್ಯಂಡ್ ಕಟ್ಟ ದಿನ ತೋರ್ಸ್ರ ಆ್ಯಂಡ್ ಅದು ಗಾಡಿಯಲ್ಲಿ ಇಟ್ರಿ ಈ ಮ್ಯಾಲೆ ಇದು ಯಾಕಂದ್ರೆ ಹೊಸವೇ ಹೆಂಗಿರ್ತದ ಅದು ಹೊಸದಾಗ ಏನು ಬೇಕಂದು ಪ್ರಿಯೋರಿಟಿ ಜಾಸ್ತಿ ಇರ್ತದ ಹೊಸದೊಂದು ವ್ಯಕ್ತಿ ಆಗಲಿ ಹೊಸ ಗಾಡಿ ಆಗಲಿ ಹೊಸದೇನೇ ಆಗಲಿ ಯೂಸ್ ಮಾಡ್ತಾ ಪ್ರೀತಿ ಕಮ್ಮಿ ಆಯ್ತು ಇದು ಭೀ ಹಂಗೆ ಅದಾವೆ ಈಗ ಫಸ್ಟ್ ಅದ ದವಸ್ ಏನದ ಪ್ರಿಯೋರಿಟಿ ಕೊಡ್ಲತ್ತಾರ ಆ್ಯಂಡ್ ನೋಡ್ರಿ ಎಷ್ಟು ಕಿಲೋಮೀಟ್ರ್ ಹೋಗ್ಯದೋ ಏನೋ ನಾವು ತೋರಿಸ್ದಾಗ ಆಯ್ತು ನಿಮಗೆ ಎಷ್ಟು ಕಿಲೋಮೀಟ್ರ್ ಆಗ್ಯದ ಅಂತ ತಂದಿನ ಮೇಲೆ ಎಷ್ಟು ಕಿಲೋಮೀಟ್ರ್ ಗಾಡಿ ಹೋಗ್ಯದ ನೀವು ನೋಡ್ರಿ ನಿಮಗೆ ಪೂರ ನಮ್ಮಲ್ಲಿ ಎಷ್ಟು ಚಾವಿ ಆದರೂ ಒಮ್ಮೆ ಈಗ ಒಬ್ಬೊಬ್ಬ ಇಷ್ಟು ಚಾವಿ ಆಗ್ಯಾವ ಕಾರಿಂದ ಒಂದು 2 ವೀಲರ್ ದ್ಯಾಟ್ ಕಿಸ್ದಾಗೆ ಇಟ್ಕೊಂಡು ಓಡಾಡ ಈಗ ಕಾರಿಂದ ಒಂದು ಗಾಡಿದ 2 ಗಾಡಿ ಒಂದು ಕಾರಿನ ಚಾವಿ ಈಸ್ ಆಗ್ಯಾವ ನೋಡ್ರಿ ಗೈಸ್ ನಂಬಲ್ ಬಿ ಎಷ್ಟು ಕಿಲೋಮೀಟ್ರ್ ಹೋಗ್ಯದ ನೋಡ್ರಿ ತೋರಿಸ್ತೇನೆ ಬೀದರ್ಲಿಂದ ತರ್ಲಕ್ಕೆ ಇಷ್ಟೇ ನೋಡ್ರಿ 66 ಕಿಲೋಮೀಟ್ರ್ ಆಗ್ಯದ ಪೂರಾ ನ್ಯೂಟ್ರಲ್ 66 ಕಿಲೋಮೀಟ್ರ್ ಆಗ್ಯದ ನೋಡ್ರಿ ಆ್ಯಂಡ್ ಇದಕ್ಕೆ ಇಂಡಿಕೇಟರ್ ನೋಡ್ರಿ ಏಕೆ ನೋಡ್ರಿ ಗೈಸ್ ನೋಡಿದ್ರಿಲ್ಲ 66 ಕಿಲೋಮೀಟ್ರ್ ಹೋಗ್ಯದ ಬೀದರಿ 30 ಕಿಲೋಮೀಟ್ರ್ ಅಲ್ಲಿ ಶೋರೂಮ್ದಾಗ ಈಗ ಚಾವಿ ತಗೊಂಡು ಅಲ್ಲಿ ಶೋರೂಮ್ದಾಗಿಲ್ಲ 800 ಮೀಟ್ರ್ ಹೋಗಿತ್ತು ಖಾಲಿ ಗಾಡಿ ಪೆಟ್ರೋಲ್ ಹಾಕೊಡು ಬರ್ಲಿಕ್ಕೆ ಅವರು ತೆಗ್ದಿರು 800 ಮೀಟ್ರ್ ಅಷ್ಟೇ ನಾವು 60 ಕಿಲೋಮೀಟ್ರ್ ಆಯ್ತು ಹೋಗ್ಬಂದು ಇವತ್ತು ನಿಂದಿರ್ದ್ರು ನೋಡಿ 2 ವೀಲರ್ ಸೊ ನೋಡ್ರಿ 2 ವೀಲರ್ ಇಲ್ಲೊಂದದ ಇಲ್ಲಿ ನಿಂದ್ರಿ ಸರ್ ಇಲ್ಲೊಂದು ನಿಂತದ ಆ್ಯಂಡ್ ಕಾರ್ ಒಂದು ನಿಂತದ 2 ಗಾಡಿ ಒಂದು 2 ವೀಲರ್ ಅದು ಎಲ್ಲ ದೇವರ ಆಶೀರ್ವಾದ ಗ್ರ್ಯಾಂಡ್ ಪೇರೆಂಟ್ಸ್ ಆಶೀರ್ವಾದ ನಮ್ಮ ಅಜ್ಜಿದ ಆಶೀರ್ವಾದ ಅಂತ ಹೇಳ್ಬೇಕು ಆ್ಯಂಡ್ ಇವತ್ತಿಗೆ ನಮ್ಮ ಬಾಬಾ ಸತ್ತು 1 ವರ್ಷ ಆಯ್ತಿಲ್ಲ ನಾನು 24 ಆಯ್ತು ನಾವು 24 ತಾರೀಕಿಗೆ ಆಯ್ತು ನಾವು 25ಕ್ಕೆ 1 ವರ್ಷಕ್ಕೆ ಗಾಡಿ ತಗೊಂಡಿದ್ದೀವಿ ಕರೆಕ್ಟ್ ನೋಡ್ರಿ ನೋಡ್ಬೋದು ನೀವೆಲ್ಲ ಕಲರ್ ಭೀ ಭಾರಿ ಅದ ಪೂರ ಏನಂತೀರಿ ಬ್ಯಾಂಗ್ಡಿ ಇತ್ತು ಅಂಗಡಿಗೆ ಅದು ಜರ ಮುಡಿದ್ರು ಬಿ ತೋಲ ಇರ ಹಂಗೆ ಇರ್ತದ ಹೋಯ್ತದೆ ಹಂಗೆ ಇರ್ತದ ಅಂದ್ರೆ ಈಗ ಮನುಷ್ಯರು ಹಂಗೆ ಇರ್ತೀರಿ ಈಗ ಸೈರನ್ ಹಂಗಿಲ್ಲ ಇರ್ತದ ತನ್ನಿಂಚಿರ್ತಾವ ಹೋಗಲ್ಲ ಯಾಕೆ ನಿಚ್ಚಲ್ತಾವ ಹೋಗಲ್ಲ ಅದು ಎಂದಾದ್ರೂ ನಾವೇ ತೆಗಿಬೇಕಾಯ್ತು ಇದು ಜರ ಮುಡಿದ್ರ ಬಿ ತೋಲ್ಲ ಇರ ಬಂದು ನಮ್ಗೆ ಯಾಕೋ ಈಗ ನೋಡಕು ಮುಟ್ಬೇಡ ಅಂತ ಇದು ಕವರ್ ಸಿಕ್ಕಿಲ್ಲ ಇನ್ನ ಕವರ್ 2 ಗೈಸ್ ಇದಕ್ಕೆ ಒಂದು ನಂಬರ್ ಫೀಲ್ಡ್ ಮಾಡ್ಕೊ ಮರಿ ಇದಕ್ಕೆ ಒಂದು VIP ನಂಬರ್ ಅದ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಇನ್ನ ರಿವೀಲ್ ಮಾಡೋದು ಬೇಡ ನಂಬರ್ ಬಂದಾಗ ಹೇಳಮ್ಮಿ ಪೂರಾ ತೋಲ್ ರಾಕದ VIP ನಂಬರು ಅದು ಬರ್ತದ ಎಲ್ಲ ಅದು ಹೆಂಗ ಅಂತ ಅದು ನಂಬರ್ ಬಂದ ಮೇಲೆ ಇಡ್ತಾ ಅದು ಯಾಕೆ ಹೆಂಗಿದು ಅಲ್ಲತ್ತದಂತ ಬಟ್ VIP ನಂಬರ್ ಹೊಂಟದ ಗೈಸ್ ಎಲ್ಲ ಹಿಂಗೆ ಇರ್ರಿ ಕಾರಿಗೆ ಅದು ಟೊಕುಮ VIP ನಂಬರ್ ಗಾಡಿಗೆ ತಗೊಳತ್ತಿದೀವಿ ನಾವು ಅದ್ರ ತಿಳ್ಕೊ VIP ಅಂದ್ರೆ VIPನೇ
ಅದು ನಂಬರ್ ಹೆಂಗಾಗಿ ಅನ್ಸುದೇನು ನಂಬರ್ ಪ್ಲೇಟ್ ಬಂದ ಮೇಲೆ ಅವಾಗ ಹೇಳತ್ತ ಅಷ್ಟೇ ನೋಡ್ಬೇಕು ನೀವೆಲ್ಲ. ಅಂಡ್ ಇವತ್ತಿಂದ ಡೇ ಇಷ್ಟೇ. ಎಲ್ಲ ರಿವ್ಯೂ ನೋಡಿದ್ರಿಲ್ಲ ಮಮ್ಮಿ ಪಪ್ಪನ ಗಾಡಿದ ರಿಯಾಕ್ಷನ್ ಯಾವ ರೀತಿ ಇತ್ತು, ಹೆಂಗಿತ್ತು ಅಂತ, ಗಾಡಿ ಹೆಂಗೆ ತಗೊಳ್ಳೇವು ಅಂತ ಎಲ್ಲ ಹೇಳೋದ್ರಿಲ್ಲ. ಇವತ್ತಿನ ಬ್ಲಾಗಿಗೆ ಎಡಿಟ್ ಮಾಡ್ತೀನಿ ಗೈಸ್. ಇವಾಗ ಎಡಿಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಹೆಂಗೆ ಅನ್ಸೋ ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಸಿಗ್ತೀನಿ. ನಾಳೆ ಮತ್ತೊಂದು ಹೊಸ ಬ್ಲಾಗ್ ಜೊತೆ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರೋ ಲವ್ ಹೇಳ್ತಿಗೆ.